ನಮಸ್ತೆ ಸೋಹಿತ್. ನಮಸ್ತೆ. ನಮಸ್ತೆ ಶಿವಸ್ತುತಿ. ನಮಸ್ತೆ. ಏನು ಮಾಡ್ತಿದ್ದೀರಾ? ನಾವು ಕುತ್ಕೊಂತಿದ್ದೀವಿ ವಿಡಿಯೋಗೋಸ್ಕರ ಕುತ್ಕೊಂಡಿದ್ದೀರಾ? ವೆರಿ ಗುಡ್. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಓಕೆ. ಸೋಹಿತ್ ಮತ್ತು ಶಿವಸ್ತುತಿ, ನಿಮಗೆ ನಾನು ಇವಾಗ ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ, ನೀವು ಆನ್ಸರ್ ಮಾಡ್ತಾ ಹೋಗಿ. ಓಕೆ? ಫನ್ನಿಯಾಗ ಆನ್ಸರ್ ಮಾಡಿ, ಏನು ಟೆನ್ಷನ್ ಇಲ್ಲ, ಆರಾಮ ಮಾಡಿ. ಓಕೆ ಎಲ್ಲ ಫನ್ ನಮಗೆ. ಓಕೆ. ಒಳ್ಳೆಯ ಅಭ್ಯಾಸಗಳು ಗೊತ್ತಾ ನಿಮಗೆ? ಮಕ್ಕಳು ಏನೇನು ಮಾಡಬೇಕು ಅಂತ, ಅಂದರೆ ಗುಡ್ ಹ್ಯಾಬಿಟ್ಸ್ ಅಂತಾರಲ್ಲ. ಓಕೆ, ಎಸ್. ಅದ್ರ ಬಗ್ಗೆ ಮಾತಾಡೋಣ. ಅದೇ ಇವಾಗ ಮೇನ್ ಬೇಕಾಗಿರೋದು ಲೈಫಲ್ಲಿ. ಓಕೆ ಓಕೆ, ನಾನು ಇವಾಗ ಹೇಳ್ತೀನಿ, ಅದು ನಿಮಗೆ ಸರಿ ಅನ್ಸೆ ಸರಿ ಅನ್ಬೋದು, ಇಲ್ಲಾಂದರೆ ತಪ್ಪು ಅನ್ಸೆ ತಪ್ಪು ಅನ್ಬೋದು. ಓಕೆ ಓಕೆ. ಬೆಳಗ್ಗೆ ಬೇಗ ಎದ್ದೇಳಬೇಕು, ಎದ್ದೇಳಬಾರ್ದು? ವೆರಿ ಗುಡ್ ಶಿವಸ್ತುತಿ, ವೆರಿ ಗುಡ್. ಯಾಕೆ ಎದ್ದೇಳಬೇಕು ಬೆಳಿಗ್ಗೆ ಬೇಗ? ಯಾಕಂದ್ರೆ ಬೆಳಗ್ಗೆ ಸನ್ ಬರುತ್ತಲ್ಲ, ಬೇಗ ಎಲ್ಲ ಮಾಡ್ಬೇಕು. ಓಕೆ. ಬೇಗ ಸ್ಕೂಲಿಗೋಸ್ಕರ ಎದ್ದೇಳ್ಬೇಕಲ್ಲ. ಅಮ್ಮ ಅಮ್ಮ ಅಪ್ಪ ಅದಕ್ಕೆ ಬೈತಾರೆ ಬೇಗ ಎದ್ದೇಳ್ಬೇಕಂತ. ವೆರಿ 8 o'clock ಯಾರು ಎದ್ದೇಳ್ಸಲ್ಲ. ಓಕೆ, ವೆರಿ ಗುಡ್. ಓಕೆ, ನೆಕ್ಸ್ಟ್ ಕ್ವಶನ್. ಪ್ರತಿದಿನ ಡೈಲಿ ಬ್ರಷ್ ಮಾಡಬೇಕಾ? ಹಲ್ಗಳನ್ನ ಉಜ್ಜಬೇಕಾ? ಉಜ್ಬೇಕು. ಓಕೆ. ಯಾಕಂದ್ರೆ ಹಾಂ ನಾವು ತಿಂದಾದ್ಮೇಲೆ ಹಾಂ ಹಾಂ ನಮ್ಮ ಹಲ್ಲು ಹಚ್ಕೊಳತ್ತೆ ಫುಡ್ ಜೊತೆ, ಓಕೆ ಡರ್ಟಿ ಮಾಡಿಸುತ್ತೆ ಫುಡ್. ಓಕೆ. ನಾವು ಚೀವ್ ಮಾಡ್ತಿರ್ತೇವಲ್ಲ, ಎಸ್. ಹಾಂ, ಹಂಗೆ ಹಚ್ಕೊಂತಾ ಇರುತ್ತೆ, ಜಾಸ್ತಿ Okay. ಜಾಸ್ತಿ ಆಗ್ತಾ ಇರುತ್ತೆ. ವೆರಿ ಗುಡ್. ಬ್ರಷ್ ಹತ್ರ ಹಾಂ ಸ್ಟ್ರೆಂತ್ ಇದೆ, ನಾವು ಉಜ್ಕೊಂಡು ಕ್ಲೀನ್ ಆಗುತ್ತೆ. ವೆರಿ ಗುಡ್. ಅದು ಒಳ್ಳೆದೇ. ಹಾಗಾಗಿ ಡೈಲಿ ಬೆಳಗ್ಗೆ ಮತ್ತು ನೈಟ್ 2 ಟೈಮ್ ಬ್ರಷ್ ಮಾಡಬೇಕು. ಓಕೆ, ನಮ್ಮಲ್ಲೆಲ್ಲ ಚೆನ್ನಾಗಿರುತ್ತೆ. ಓಕೆ, Yes. ನೆಕ್ಸ್ಟ್ ಕ್ವಶನ್. ವೆರಿ ಗುಡ್. ಪ್ರತಿದಿನ ಸ್ನಾನ ಮಾಡಬೇಕಾ? ಮಾಡಬೇಕಾ? ವೆರಿ ಗುಡ್. ಯಾರಿಗಿಷ್ಟ ಸ್ನಾನ ಅಂದರೆ? ನನಗೆ ಓಕೆ, ಆಯಿತು ಆಯಿತು. ಅದ್ರೊಳಗೆ ಆಟ ಆಡ್ಬೋದು. ಓಕೆ, ಕುತ್ಕೊಳ್ಳಿ ಕುತ್ಕೊಳ್ಳಿ. ಹಾಂ ಸ್ನಾನ ಮಾಡ್ಬೇಕಂದ್ರೆ ಹಾಂ ನಾವು ಹೊರಗೆ ಹೋಗಾಗ ಎಲ್ಲ ಹಾಡ್ತಾ ಇರೋದು ಸಣ್ಣ ಮೈಕ್ರೋವ್ಸು, ಲೈಕ್ ಬ್ಯಾಕ್ಟೀರಿಯಾಸು ನಮ್ಮ ಜೊತೆ ಹಚ್ಕೊಂಡ್ಬಿಡುತ್ತೆ. ಲೈಕ್ ಮಣ್ಣು, ದಂಟು, ಅದು ತುಂಬಾ ಇಚ್ಚಿ ಮಾಡಿಸುತ್ತೆ. Okay. ಸ್ನಾನ ಮಾಡ್ಕೊಂಡಿಲ್ಲ ಅಂದ್ರೆ. Okay. ಸ್ನಾನ ಒಳಗೆ ಅಷ್ಟೇ ನೀರು, ಆಮೇಲೆ ಸೋಪ್ ಬೇಕು. ಓಕೆ. ಹಾಂ ನೀರು ತುಂಬಾ ಸ್ಲಿಪರಿ, ಅದಕ್ಕೆ ಎಲ್ಲ ಹೋಗ್ಸತ್ತೆ. Very good. ಸೋಪು ಬ್ಯಾಕ್ಟೀರಿಯಾಸ್ ಹೋಗ್ಸತ್ತೆ. ಓಕೆ, ವೆರಿ ಗುಡ್. ವೆರಿ ಗುಡ್. ನೆಕ್ಸ್ಟ್ ಕ್ವಶನ್. ನಿಯಮಿತವಾಗಿ ನಿಮ್ಮ ಉಗುರುಗಳನ್ನ ಕಟ್ ಮಾಡಬೇಕಾ? ನೈಲ್ ಕಟ್ ಮಾಡ್ತಾ ಇರಬೇಕಾ ಅವಾಗವಾಗ? ಎಸ್. ಓಕೆ, ಹೇಳು. ಹಾಂ ಹಾಂ ಓ ಹಾಂ, ವೆರಿ ಗುಡ್. ಹಾಂ ಹಾಂ ಹಾಂ, ವೆರಿ ಗುಡ್. ಓಕೆ ಓಕೆ, ನೈಲ್ಸ್ ಬಗ್ಗೆ ಹೇಳು ಸೋಹಿತ್. ನೈಲ್ಸ್ನ ಯಾಕೆ ಕಟ್ ಮಾಡಬೇಕು? ನಾವು ಕಟ್ ನೀಟಾಗಿ ಯಾಕೆ ಇಟ್ಕೊಬೇಕು ನೈಲ್ಸ್ಗಳನ್ನ? ನಾವು ಕಟ್ ಮಾಡಬೇಕು, ಅದು ಅಗೇನ್ಸ್ಟ್ ದ ಲಾ, ಕ್ಲೀನ್ ಇರಬೇಕು. Okay. ಸಮ್ ಪೀಪಲ್ ಲಾಂಗೆಸ್ಟ್ ನೇಲ್ಸ್ ಅಂತ ರೆಕಾರ್ಡ್ ಮಾಡಿದ್ದಾರೆ. ಓಕೆ. ಆದ್ರೆ ಎಷ್ಟು ದೊಡ್ಡದಾಗಿದೆ, ಕರ್ಲಾಗಿತ್ತು, ಹ್ಞೂ ಅದೇ ಮುರಿದೋಗ್ತಾ ಇತ್ತು ಡ್ರೈ ಆಗಿ. ಓಕೆ ಆಮೇಲೆ ತುಂಬಾ ಬಟ್ಟೆ ಅದ್ರ ಮೇಲೆ ಹಚ್ಕೊಂತಾ ಇತ್ತು, ಅದ್ರ ಮೇಲೆ. ಓಕೆ. ಹಾಂ ಹಾಂ ಹಾಂ, ವೆರಿ ಗುಡ್. ಆಮೇಲೆ ಎತ್ಕೊಳಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು, ಓಕೆ. ತುಂಬಾ ಪ್ರಾಬ್ಲಮೆಟಿಕ್ಕು. ಆಮೇಲೆ ತುಂಬಾ ತನಕ ಬೆಳೆಸ್ಕೊಂಡ್ರೆ ತುಂಬಾ ಡ್ರೈ ಆಗಿರುತ್ತಲ್ಲ, ಡ್ರೈ ಅಂದ್ರೆ ವೆರಿ ಹಾರ್ಡ್, ಅಂದ್ರೆ ಶಾರ್ಪ್ ಆಗಿರತ್ತಂತ. ಓಕೆ. ಅದಕ್ಕೆ ಬೇರೆ ಡ್ರೈಗೆ ಚುಚ್ಚತ್ತೆ, ಹಂಗೆಲ್ಲ ಆಗುತ್ತೆ. ಅದಕ್ಕೆ ಅಗೇನ್ಸ್ಟ್ ದ ಲಾ ಕಟ್ ಮಾಡ್ಬೇಕು ನೇಲ್ಸ್. ಓಕೆ, ನೀಟಾಗಿ ಇಟ್ಕೊಬೇಕಲ್ವಾ? ಮತ್ತು ಮಣ್ಣೆಲ್ಲ ಸೇರ್ಕೊಂಡಿರುತ್ತೆ, ಕೊಳೆ ಎಲ್ಲ ಇರುತ್ತೆ, ಅವಾಗ ನೀಟಾಗಿ ಕಟ್ ಮಾಡ್ಕೊತಾ ಇದ್ರೆ ನೀಟಾಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಏನಪ್ಪ? ಡಸ್ಟ್ಬಿನಲ್ಲಿ ಹಾಕಬೇಕು. ವೆರಿ ಗುಡ್. ಹಾಂ ಹಾಂ
ಹೌಸಿಂದ ಓಕೆ ಹೌದು ಔಸ್ ಎಲ್ಲೆಲ್ಲ ಹಾಕ್ಬಾರ್ದು ಅಂತ ಹೇಳ್ತಿದ್ದಾಳೆ ಅವಳು. ಹಾಂ 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 ವೆರಿ ಗುಡ್. ಓಕೆ ಆಯ್ತು. ನೆಕ್ಸ್ಟ್ ಕ್ವಶನ್, ಡೈಲಿ ತಲೆನ ಬಾಚ್ಕೊಬೇಕಾ? ಎಸ್ ಯಾಕೆ? ಯಾಕೆ ಗೊತ್ತಲ್ಲ, ಅದು ಒಂದು ಲಾಸ್ ಇದೆ. ಹ್ಞೂ ನೀಟಾಗಿ ನಮ್ಮ ಬಾಡಿ ಕ್ಲೀನ್ ಇರ್ಬೇಕಂತ. ಅದಕ್ಕೆ ತಲೆನ ಬಾಚ್ಕೊಬೇಕಲ್ವಾ ಡೈಲಿ? ಹಾಂ. ನಮ್ಮ ಕೂದಲು ಒಂದು ಬೋನ್ಸು, ಅದನ್ನು ನೇಲ್ಸ್ತಾರನ್ನೇ ಬೋನ್ಸ್ ಅಲ್ಲ. ಓಕೆ. ಅದಕ್ಕೆ ನೇಲ್ಸ್ತಾರನ್ನೇ ಕ್ಲೀನ್ ಇರಬೇಕು. ವೆರಿ ಗುಡ್. ಲೈಕ್ ಪಾಮ್ಸ್ ಇರುತ್ತೆ, ಪಾಮ್ಸ್ ಹಾಂ 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 ಇಂಗ್ಲಿಷ್ ಅಲ್ಲಿ ಲೈಸಸ್ ಅಂತಾರೆ. ಓಕೆ. ನಮ್ಮ ಬ್ಲಡ್ ಕುಡಿತವೆ, ಹ್ಞೂ ಬಾಚ್ಕೊಂಡ್ರೆ ಅದೆಲ್ಲ ಕೆಳಗೆ ಬಿದ್ದಿರ್ತವೆ, Okay. ಕ್ಲೀನ್ ಮಾಡ್ಕೊಬಹುದು. ಓಕೆ ವೆರಿ ಗುಡ್. ಹಾಗಾಗಿ ನಾವು ಡೈಲಿ ತಲೆನ ಚೆನ್ನಾಗಿ ಬಾಚ್ಕೋಬೇಕು. ಓಕೆ. ಕಾಣಿಸಲ್ಲ ಲೈಸಸ್ ಎಲ್ಲಿರ್ತ ಅಂತ, ಅದಕ್ಕೆ ಎಲ್ಲರೂ ಎಣ್ಣೆ ಹಚ್ಕೊಳ್ತವೆ. ಲೈಸಸ್ ತುಂಬಾ ಸೆನ್ಸಿಟಿವ್ ಎಣ್ಣೆಗೆ. ಓಕೆ ವೆರಿ ಗುಡ್. ಓಕೆ ನೆಕ್ಸ್ಟ್ ಕ್ವಶನ್, ಆರೋಗ್ಯಕರವಾದ ಆಹಾರಗಳನ್ನ ತಿನ್ಬೇಕಾ ಬೇಡವಾ? ತಿನ್ಬೇಕು. ಓಕೆ ಯಾಕೆ? ಯಾಕೆ ಗೊತ್ತಾ, ಎಲ್ಲ ಪೀಪಲ್ಗೆ ತುಂಬಾ ಇಷ್ಟ ಟೇಸ್ಟಿ ಫುಡ್ ಅಂದ್ರೆ. ಓಕೆ. ಆದ್ರೆ ಅವ್ರು ಎಂಡ್ ಅಪ್ ಆಗ್ತಾರೆ, ತುಂಬಾ ಫ್ಯಾಟ್ ಆಗ್ತಾರೆ, ತುಂಬಾ ತಿನ್ ಆಗ್ತಾರೆ, ಡಿಸೀಸಸ್ ಬರುತ್ತೆ. ಓಕೆ. ಆದ್ರೆ ಫ್ರೂಟ್ಸ್ ಆಮೇಲೆ ವೆಜಿಟೇಬಲ್ಸ್ ಹತ್ರ ಡಿಸೀಸ್ ಇರಲ್ಲ. ಶೆಡ್ ವೆರಿ 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 ಮಚ್ ಪ್ರೋಟೀನ್ ಇರುತ್ತೆ. ಅಷ್ಟೇ 1% ಕಾಸಸ್ ಆಫ್ ಡಿಸೀಸ್ ಇರುತ್ತೆ. ಇನ್ಸೆಕ್ಟ್ಸಿಗೂ ಫ್ರೂಟ್ಸ್ ಇಷ್ಟ, ಅದಕ್ಕೆ ಒಂದು ಸಣ್ಣ ಬೈಟ್ ಕಚ್ತವೆ. ಓಕೆ ಅದಕ್ಕೆ ಓಕೆ. ರಾಟನ್ ಫುಡ್ ತಿನ್ನಂಗಿಲ್ಲ. ಶಿವಸ್ತುತಿ ಹೆಲ್ದಿ ಫುಡ್ ತಿನ್ನಬೇಕೋ ಬೇಡವೋ? ಬೇಕು. ಓಕೆ ನಿನಗೆ ಇಷ್ಟನಾ ಹೆಲ್ದಿ ಫುಡ್ಡು? ಓಕೆ ಯಾವ್ಯಾವ್ದು ತಿಂತೀಯ ನೀನು ಹೆಲ್ದಿ ಫುಡ್ಡು? ಓ ಬ್ರೊಕೊಲಿ ತಿಂತೀಯಾ? ವೆರಿ ಗುಡ್. ನೆಕ್ಸ್ಟ್ ಕ್ವಶನ್, ಸಾಕಷ್ಟು ನೀರನ್ನ ಕುಡಿಬೇಕೋ ಬೇಡವೋ? ಕುಡಿಬೇಕು. ನೀರು ಚೆನ್ನಾಗಿ ಕುಡಿಬೇಕು ತಾನೆ? ಓಕೆ. ಯಾರಿಗೆ ತುಂಬ ಇಷ್ಟ ನೀರಂದರೆ? ನಿನಗೆ. ವೆರಿ ಗುಡ್. ಯಾಕೆ ಇಷ್ಟ? ಯಾಕೆ ಗೊತ್ತಾ, ನೀರು ಇರಲಿಲ್ಲ ಅಂದರೆ ನಮ್ಮ ಬಾಡಿ ಫುಲ್ ಡಿಹೈಡ್ರೇಷನ್ ಆಗೇನೆ ಲಿವ್ ಮಾಡಬೇಕು ಆಗತ್ತೆ. ವೆರಿ ಗುಡ್. ಲೈಫ್ ಎಕ್ಸಿಸ್ಟೇ ಆಗೋದೇ ಇಲ್ಲ. ಯಾಕೆ ಗೊತ್ತಾ, ನೀರು ಇದೆಯಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ. ಅದು ವೆರಿ ಕೋಲ್ಡ್ ಇರ್ಬೋದು, ವೆರಿ ಹಾಟ್ ಇರ್ಬೋದು. ಓಕೆ. ಹಾಟ್ ವಾಟರು ನಮ್ಮ ಕಿಲ್ ಮಾಡುತ್ತೆ ಬ್ಯಾಕ್ಟೀರಿಯಾ. ಓಕೆ ವೆರಿ ಗುಡ್. ಹಾಗಾಗಿ ನೀರನ್ನು ಚೆನ್ನಾಗಿ ಕುಡಿಬೇಕು. ಓಕೆ ನೆಕ್ಸ್ಟು, ಊಟದ ಮೊದಲು ಮತ್ತು ಊಟ ಆದಮೇಲೆ ಕೈ ತೊಳಿಬೇಕೋ ಬೇಡವೋ? ಊಟಕ್ಕಿಂತ ಮುಂಚೆನೆ ಕೈ ತೊಳಿಬೇಕು. ಯಾಕಂದ್ರೆ ಫಸ್ಟ್ ಒಳಗೆ ಏನೇನು ಮುಟ್ಟಿರ್ತೀವಿ. ಶಿವಸ್ತುತಿ, ಊಟಕ್ಕೆ ಮುಂಚೆ ಊಟ ಆದಮೇಲೆ ಕೈ ತೊಳಿಬೇಕು ಬೇಡವೋ? ಬೇಕು. ಓಕೆ ಯಾಕಪ್ಪ? ಅವಾಗ ಕೈ ತೊಳ್ಕೊಂಡ್ರೆ ಊಟ ಗಲೀಜಾಗುತ್ತೆ. ಹಾಂ ಹೊಟ್ಟೆ ನೋವುತ್ತೆ. ಓಕೆ. ಅವಾಗ ಹೊಟ್ಟೆ ನೋವಿದ್ರೆ ಓಕೆ ಚಾಕ್ಲೇಟ್ ತಿನ್ಬೇಕು. ಹೊಟ್ಟೆ ನೋವು ಹೋಗುತ್ತೆ. ಓಕೆ ನೀಟಾಗಿ ಕೈ ತೊಳಿಬೇಕು ಅಂತ ಹೇಳ್ತಾ ಇದೀಯಾ? ಓಕೆ. ಮೋಸ್ಟ್ ಪೀಪಲ್ ಹಾಂ ತಿನ್ನಬೇಕಾದ್ರೆ ಮೋಸ್ಟ್ಲಿ ಹ್ಯಾಪನ್ ಆಗೋದು ಡಿಸೀಸಸ್. ಎಸ್. ಏನಂದ್ರೆ ನಾವು ಕೆಳಗೆ ಏನಾದ್ರು ಮುಟ್ಟಿರ್ತೀವಿ, ನಮ್ಮ ಫ್ಲೋರು ಒಳಗೆ ಆಟ ಆಡಿದ ಮಣ್ಣು ಅದೆಲ್ಲ ಮುಟ್ಟಿರ್ತೀವಿ, ಇಲ್ಲಾಂದ್ರೆ ಎಕ್ಸೆಟ್ರಾ. ಏನಂದ್ರೆ ನಮ್ಮ ಕೈಯೊಳಗೆ ಎಷ್ಟೊಂದು ಜರ್ಮ್ಸ್ ಇರುತ್ತೆ, ನಮ್ಗೆ ಕಾಣಿಸಲ್ಲ ಯಾಕಂದ್ರೆ ತುಂಬಾ ಸ್ಮಾಲ್ ಇದಾವೆ. ಓಕೆ. ಅದಕ್ಕೆ ಸೇಮ್ ಥಿಂಗು ಬ್ಯಾಟಿಂಗ್ ಒಳಗೆ ವಾಟರ್ ಯೂಸ್ ಮಾಡ್ತೀವಲ್ಲ, ಚಲ್ತಾ ಇರುತ್ತೆ ನನಗೆ ಜರ್ಮ್ಸು. ಓಕೆ. ಅದಕ್ಕೆ ನಾವು ಸಿಂಕಲ್ಲಿ ಹೋಗಿ ನಾವು ವಾಶ್ ಮಾಡಬೇಕು, ಅವಾಗ ಎಲ್ಲ ಕಾಣಿಸಲ್ಲ, ಜರ್ಮ್ಸು ಕಾಣಿಸಲ್ಲ, ಅದಕ್ಕೆ ವಾಶ್ ಮಾಡಬೇಕು. ವೆರಿ ಗುಡ್. ನೆಕ್ಸ್ಟ್ ಕ್ವಶನ್, ಯಾವಾಗಲೂ ಕಸವನ್ನು ಎಲ್ಲಿ ಹಾಕ್ಬೇಕು ಹೇಳ್ರಿ? ಕಸನ ಡಸ್ಟ್ಬಿನ್. ವೆರಿ ಗುಡ್. ಓಕೆ. ಇಲ್ಲ ಯಾರೂ ಇಲ್ಲ. ಓಕೆ
ಓಕೆ, ಕಸವನ್ನು ಯಾವಾಗಲೂ ಡಸ್ಟ್ಬಿನಲ್ಲೇ ಹಾಕಬೇಕು. ಯಾಕೆ ಹಾಕಬೇಕು? ಯಾಕಂದರೆ ನಾವು ಎಲ್ಲಿ ಬೇಕಂತ ಎಷ್ಟೇ ಎಕ್ಸಾಂಪಲ್ ಬನಾನಾ ಪೀಸ್ ಒಂದು ರೂಲ್ ಇದೆ, ಲಾಸ್ ಹಾಕಂಗಿಲ್ಲ ಅಂತ, ಬನಾನಾ ಪೀಸ್ ಹಾಕಂಗಿಲ್ಲ ಅಂತ ಜಾಡ್ತೀವಿ. ಓಕೆ, ವೆರಿ ಗುಡ್. ಇಲ್ಲಾಂದ್ರೆ ಬೇರೆದೇನಾರು ಹಾಕ್ತಾರೆ, ಮಣ್ಣು ಹಾಕಲ್ಲ ಯಾರು, ಅದು ಟ್ರಾಶ್ ಥರನೇ. ನಾವು ಮನೆಯೊಳಗೆ ಏನು ಬೇಕಂದ್ರೂ ಹಾಕ್ರೆ ನಾವು ಡೈಲಿ ಮಾಡ್ತಿರ್ತೀವಲ್ಲ, ಮನೆ ಫುಲ್ ಆಫ್ ಗಾರ್ಬೇಜ್ ಇರುತ್ತೆ. ಓಕೆ, ಆಮೇಲೆ ಬ್ಯಾಕ್ಟೀರಿಯಾಸ್ ಬರುತ್ತೆ ಗಾರ್ಬೇಜ್ ಒಳಗೆ. ಓಕೆ, ಆ ಗಾರ್ಬೇಜ್ ಏನು ಯೂಸ್ ಆಗಲ್ಲ. ಓಕೆ, ಅದರ ರೀಸೈಕಲ್ ಮಾಡ್ಬೋದು. ಎಕ್ಸಾಂಪಲ್ ಪ್ಲಾಸ್ಟಿಕ್ಕು, ಅಂದ್ರೆ ಅದರ್ ಥಿಂಗ್ಸ್ ಎಕ್ಸೆಟ್ರಾ. ಬ್ಯಾಕ್ಟೀರಿಯಾಸ್ ಹಂಗೆ ಫ್ಲೋಟ್ ಆಗ್ತಾ ಇರುತ್ತೆ. ಓಕೆ, ನಮ್ಗೆ ಡಿಸೀಸಸ್ ಬರುತ್ತೆ ಅದರಿಂದ. ವೆರಿ ಗುಡ್. ಆದ್ದರಿಂದ ಕಸವನ್ನು ಯಾವಾಗಲೂ ಡಸ್ಟ್ಬಿನ್ಗೆ ಹಾಕಬೇಕು. ಅಂದರೆ ಹಸಿ ಕಸ, ಒಣ ಕಸ ಅಂತ ಎಲ್ಲ ಇರುತ್ತೆ. ಹಸಿ ಕಸ ಆಮೇಲೆ ಫ್ರೂಟ್ಸ್, ವೆಜಿಟೇಬಲ್ಸ್, ಅದೆಲ್ಲ ಕೊಳೆಯುತ್ತೆ. ಆ ಟ್ರಾಶ್, ಪ್ಲಾಸ್ಟಿಕ್ ಮತ್ತೆ ಗಾಜು ಅಟ್ರಾಕ್ಟ್ ಮಾಡುತ್ತೆ ಸ್ಮೆಲ್ ಇಂದ. ಹೌದೌದು. ಆಮೇಲೆ ವೈಬ್ರೇಷನ್ ಇಂದ. ಓಕೆ, ಅದಕ್ಕೆ ನಾವು ಡಸ್ಟ್ಬಿನ್ ಒಳಗೆ ಹಾಕಬೇಕು. ವೆರಿ ಗುಡ್. ನೆಕ್ಸ್ಟ್ ಕ್ವಶನ್. ನೀವು ಸೀನುವಾಗ ಯಾವಾಗಲೂ ನ್ಯಾಪ್ಕಿನ್ ಹಿಡ್ಕೊಂಡಿರ್ಬೇಕು ಮುಖಕ್ಕೆ. ಅದು ಸರಿನೋ ತಪ್ಪು? ಸರಿ. ಯಾಕೆ ಗೊತ್ತಾ? ನಮ್ಮ ದೇಶ ಕೊರೋನಾ ವೈರಸ್ಸು ಇನ್ಫೆಕ್ಟ್ ಮಾಡ್ತಾ ಇದ್ದೀವಿ, ಹೋಲ್ ಸಿಟಿಗೆ. ಅದಕ್ಕೆ ನಮ್ಮ ಹತ್ರ ಏನಾದ್ರು ಸಿಕ್ಕಿದ್ದಿದ್ರೆ ಮತ್ತೆ ಬೇರೆಯವರಿಗೆ ಸಿಕ್ ಆಗಂಗಿಲ್ಲ. ಇಲ್ನೆಸ್ ತುಂಬ ಆಗಿದೆ ಇವಾಗ. ಅದಕ್ಕೆ ಇನ್ವೈಟ್ ಮಾಡಿದ್ದಾರೆ ಸಮ್ ಪೀಪಲು. ಮಾಸ್ಕ್ಸು, ಆಮೇಲೆ ನ್ಯಾಪ್ಕಿನ್ಸು. ನಾವು ಅದನ್ನು ಕವರ್ ಮಾಡಿದ್ರೆ, ಆಮೇಲೆ ಕಾಫ್ ಮಾಡಿದ್ರೆ ಅದ್ರ ಮೇಲೆ ಹಚ್ಕೊಳುತ್ತೆ, ಬೇರೆ ಮೇಲೆ ಏರ್ ಒಳಗೆ ಹಚ್ಕೊಳಲ್ಲ. ಓಕೆ, ವೆರಿ ಗುಡ್. ಹಂಗಾಗಿ ನಾವು ಡಸ್ಟ್ಬಿನ್ ಒಳಗೆ ಹಾಕೋದು. ಓಕೆ, ಏನು ಎಫೆಕ್ಟ್ ಮಾಡಲ್ಲ. ಅದಕ್ಕೆ ನಾವು ಮಾಡಬೇಕು. ಓಕೆ, ಯಾವಾಗಲೂ ಸೀನುವಾಗ ಮತ್ತು ಕೆಮ್ಮುವಾಗ ಯಾವಾಗಲೂ ಮಾಸ್ಕ್ ಹಾಕೋಬೇಕು. ಓಕೆ, ಅದು ತುಂಬ ಒಳ್ಳೆಯದು, ಬೇರೆಯವ್ರಿಗೆ ಅಂಟೋದಿಲ್ಲ. ಓಕೆ, ನೆಕ್ಸ್ಟ್. ಈಗ ಅಪ್ಪ ಅಮ್ಮ ಏನಾರ ಕೆಲಸ ಕೊಟ್ಟಿರ್ತಾರೆ ನಿಮಗೆ ಇಬ್ಬರಿಗೂ, ಅದನ್ನು ಸರಿಯಾದ ಸಮಯಕ್ಕೆ ಮಾಡಿ ಮುಗಿಸ್ಬೇಕೋ ಬೇಡವೋ? ಮಾಡಿ ಮುಗಿಸ್ಬೇಕು. ಓಕೆ, ಯಾಕೆ ಮಾಡಿ ಮುಗಿಸ್ಬೇಕು? ಯಾಕೆ ಗೊತ್ತಾ? ದೊಡ್ಡವರು ಮಕ್ಕಳಿಗೆ ನೋಡ್ಕೊಳಕ್ಕೆ ಎಷ್ಟು ಕಷ್ಟ ಆಗಿದೆ. ನಾವು ಅವರಿಗೆ ಏನಾದ್ರು ಸಕ್ಸಸ್ ಕೊಡಬೇಕು, ನಾವು ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡಬೇಕು. ಅದಕ್ಕೆ ನಾವು ಹಂಗೆ ಮಾಡಬೇಕು. ನಾವು ಮಾಡಿಲ್ಲ ಅಂದರೆ ಎಷ್ಟು ಕಷ್ಟ ಅನಿಸುತ್ತೆ. ಆಮೇಲೆ ಯಾಕೆ ಮಗ ಇದನ್ನು ನಂದು ಅಂತ ಅಂದ್ಕೊಂಡು ಇರ್ತಾರೆ. ವೆರಿ ಗುಡ್. ಆಗಿಂದ ಡಿಸಿಪ್ಲಿನ್ ಬರುತ್ತಲ್ವಾ? ಆಲ್ರೆಡಿ ಪೇರೆಂಟ್ಸು ನಿಮ್ಗಿಂತ ಹೈ ಆಲ್ರೆಡಿ ಕೆಲಸ ಮಾಡಿದ್ದಾರೆ. ಓಕೆ, ನಾವು ಲೋ. ಅದಕ್ಕೆ ನಾವು ಹೆಲ್ಪ್ ಮಾಡಿದ್ರೆ ಗಾಡ್ ನಮಗೆ ಹೆಲ್ಪ್ ಮಾಡುತ್ತೆ, ನಮಗೆ ಸಕ್ಸಸ್ ಕೊಡುತ್ತೆ. ವೆರಿ ಗುಡ್, ಗುಡ್ ಥಿಂಕಿಂಗ್. ಓಕೆ, ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್. ಶಿವಸ್ತುತಿ, ನಾವು ಸರಿಯಾದ ಸಮಯಕ್ಕೆ ನಿದ್ದೆ ಮಾಡಬೇಕೋ ಬೇಡವೋ? ಶಿವಸ್ತುತಿ ಮಾಡಬೇಕು. ಶಿವಸ್ತುತಿ, ನಿದ್ದೆ ಮಾಡಬೇಕೋ ಬೇಡವೋ ಚೆನ್ನಾಗಿ ಸರಿಯಾದ ಸಮಯಕ್ಕೆ? ಓಕೆ, ಯಾಕೆ ಗೊತ್ತಾ? ತಡಿ, ಶಿವಸ್ತುತಿ ಹೇಳ್ತಾ ನೋಡೋಣ. ಹೇಳು ಶಿವಸ್ತುತಿ. ಹಾಂ, ಓಕೆ, ಹಾಂ ಹಾಂ, ಓಕೆ, ಹಾಂ 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 ಓಕೆ, ಹಾಂ ಹಾಂ. ಹಂಗಾಗಿ ನಿದ್ದೆ ಮಾಡ್ಬೇಕು ಚೆನ್ನಾಗೆ. ನೈಟ್ ಆಗುತ್ತೆ, ಮೂನ್ ಬರುತ್ತೆ, ಎದ್ಮೇಲೆ ಸನ್ ಬರುತ್ತೆ, ನೈಟ್ ಡಾಗಿ ಬರುತ್ತೆ, ಹೂ ಅಂತ ಕೂಗುತ್ತೆ, ಸ್ಟಾರ್ ಬರುತ್ತೆ. ಹಾಗಾಗಿ ಶಿವಸ್ತುತಿಗೆ ನಿದ್ದೆ ಮಾಡ್ಬೇಕು ಚೆನ್ನಾಗಿ. ಸೊ ಇದು ನಿನ್ನ ಅಭಿಪ್ರಾಯ ಹೇಳೋ ಚಿನ್ನಿ. ಏನು ಗೊತ್ತಾ? ನಮಗೆ ಎನರ್ಜಿ ಬೇಕು, ಆದರೆ ನೀರು ಕುಡಿದ್ರೇ ಎನರ್ಜಿ ಬರುತ್ತೆ. ಆದರೆ ನೀರು ಕುಡಿಯೋದು ಅಷ್ಟು ಎನರ್ಜಿ ಅಲ್ಲ. ಓಕೆ, ಮಲ್ಕೊಂಡು ನೈಟ್ ಒಳಗೆ ನಾವು 8 hours ತನಕ ಮಲ್ಕೊತೀವಿ. ಮಿಡಲ್ ಒಳಗೆ ಸಮ್ ಟೈಮ್ ಮಲ್ಕೊತೀವಿ, 1 hour. ಓಕೆ, ಅವಾಗ ನಮಗೆ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ನಾವಷ್ಟು ನೀರು ಕುಡಿದ್ರೆ ಇಲ್ಲಿ ಬೀಳುತ್ತೆ.
ನಾವು ಮಲ್ಕೊಳೋದು ಒಂದು ಎನರ್ಜಿ. ಹ್ಞೂ ನಾವು ಎರಡು ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿದ್ರೆ ಕರೆಕ್ಟಾಗಿ ಸ್ಲೀಪಿಂಗ್ ನಿದ್ದೆ ತುಂಬ ಇಂಪಾರ್ಟೆಂಟು ಅಲ್ವಾ? ಅದಕ್ಕೆ ಓಕೆ, ವೆರಿ ಗುಡ್, ಒಂದು ಎನರ್ಜಿ ಅದು ಇದು ಯೂಸ್ ಮಾಡ್ಕೊಬೇಕು. ವೆರಿ ಗುಡ್. ತುಂಬ ಚೆನ್ನಾಗಿ ಮಾತಾಡಿದೆ ಸೋಯಿತ್. ಶಿವಸ್ತುತಿ, ನೀನು ಕೂಡ ಸೂಪರಾಗಿ ಮಾತಾಡೋದು ಮಗಳೇ. ಹಾಂ, ಓಕೆ, ಗುಡ್ ಜಾಬ್ ಶಿವಸ್ತುತಿ. ಹೀಗೆ ಮಾತಾಡ್ತಾ ಇರ್ರಿ. ವಿಷಯಗಳು ತುಂಬ ತಿಳ್ಕೊಳ್ತಾ ಹೋಗ್ರಿ, ಜ್ಞಾನ ಹೆಚ್ಚಿಸ್ಕೊತಾ ಹೋಗಿ, ಆಯಿತಾ? ಲೈಫ್ ಬಗ್ಗೆ ಲರ್ನ್ ಮಾಡ್ತಾ ಹೋಗಬೇಕು. ಓಕೆ, ಎಲ್ಲದಕ್ಕಿಂತ ಇಂಪಾರ್ಟೆಂಟು ಲೈಫ್. ಓಕೆ ಓಕೆ, ಬಾಯ್ ಮಾಡಿ ನೀಟಾಗೆ. ಬಾಯ್. ನಮಸ್ತೆ. ನಮಸ್ತೆ. ಓಕೆ.